ನೋಡಿ ಸ್ಟೆಪ್ ಹಿಡ್ಕೊಂಡು 1 2 3 4 ಓಕೆ 1 2 ನನಗೆ ಗೊತ್ತಿದೆ ಹೆಂಗಿದೆ ಹಾಕೊಂಡು ತೋರಿಸು ಹಾಕಿದ್ದೀನಿ ಅಂತ ಆಮೇಲೆ ಏನೋ ಒಂದು ಸರ್ಪ್ರೈಸ್ ಇದೆ ನಿಮ್ಗೆ ಆಯ್ತಾ ಅದೇ ಕತ್ತು ಖಾಲಿ ಇದೆ ನೋಡಿ ಕತ್ತು ಖಾಲಿ ಇದೆ ಚೆನ್ನಾಗಿದ್ಯಾ ಅದೇ ನೀವು ಸತಿ 2 ತಗೊಂಡ್ಬಿಡಿದೆ ಏನು ಕೊಡ್ಬೇಕನ್ನಿಸ್ತು ತೊಗೊಂಡೆ ನಿಂಗೆ ಯಾಕೆ ಕೊಟ್ಟಿದ್ದೀನಿ ಎಂಜಾಯ್ ಮಾಡಬೇಕು ಕೇಳ್ತಿದ್ದಲ್ಲ ನನಗೆ ವಾಚ್ ಕಟ್ಸು ಅಂತ ಅದನ್ನು ತೆಗಿಬೇಡ ಯೂಸ್ ಮಾಡೋಕೆ ತಕ್ಕೊಂತೀಯ ಈಗಲೇ ತೆಗಿತೀಯ ಯಾವುದೋ ಒಂದು ಲೋಕಲ್ ಬ್ರ್ಯಾಂಡ್ ಕೊಡ್ಸಿದ್ನಪ್ಪ ನಾನು ಸಾಹುಕಾರಲ್ಲ ಅಷ್ಟೆಲ್ಲ ಯಾವ ಬ್ರ್ಯಾಂಡ್ ಅದು ನಿನಗೆ ಗೊತ್ತಿಲ್ಲ ನನಗೆ ಗೊತ್ತಿದೆ ಹಾಂ ಹೆಂಗಿದೆ ಹಾಕ್ಕೊಂಡು ತೋರಿಸು ಹಾಕಿದ್ದೀನಿ ಅಂತ ಕೈಗೆ ಹಾಕ್ಕೊಂಡು ತೋರಿಸು ಎರಡು ಹೆಂಗೆ ಹಾಕೊಳ್ಳಿ ಒಂದೊಂದು ಹಾಕ್ಕೊಂಡು ತೋರಿಸು ಯಾವುದೋ ಲೋಕಲ್ ಬ್ರ್ಯಾಂಡ್ ಕೊಡಿಸ್ದೆ ಫ್ರೆಂಚ್ ಕನೆಕ್ಟಿಂಗ್ ಅಂತ ಚೆನ್ನಾಗಿದೆಯಾ ಕನೆಕ್ಟಿಂಗ್ ಅಂತೆ ಓ ಕನೆಕ್ಷನ್ ಯಾ ಬಾಕ್ಸ್ ಎಲ್ಲ ಎತ್ತಿ ಸೈಡ್ಗೆ ಇಟ್ಟಿದ್ದೀನಿ ಬರೀ ಡಬ್ಬ ಕಾಣಬಾರ್ದು ಅಂತ ಕೈಯಲ್ಲಿಟ್ಟು ಹಂಗಿದೆ ಚೆನ್ನಾಗಿದೆಯಾ ವೈಟ್ ಕಲರು ಅದು ಯಾವುದೋ ಗ್ರೀನ್ ಬೇಕಂತಿದ್ದೆ ಅಂದ್ಬಿಟ್ಟು ಅದು ಕೊಡ್ತೀಯ ಪಂಚ್ ಏನು ಖುಷಿ ನೋಡು ಬಿಟ್ಟಿಗೆ ಬರುತ್ತಲ್ಲ ಫ್ರೀಯಾಗೆ ಗಿಫ್ಟು ಖುಷಿಯಾಗಲ್ವ ಮತ್ತೆ ಎರಡು ಸೇಮ್ ಬ್ರ್ಯಾಂಡೇ ಕೊಡಿಸ್ದೆ ಬೇರೆ ನೋಡಿದೆ ಗೋಲ್ಡ್ ಕಲರು ಇದು ಹಾಕೊಂಡು ತೋರಿಸ್ಬೇಕಾ ಹಾಂ ಮತ್ತೇನಕ್ಕೆ ಕೊಡ್ಸಿದ್ದು ನಿನಗೆ ಇದು ಗ್ರೀನ್ ಬದಲು ಬ್ಲೂ ಇದ್ರೆ ಚೆನ್ನಾಗಿರುತ್ತೆ ಅದೇ ಚೆನ್ನಾಗಿದೆ ಅದರಲ್ಲಿ ಗೋಲ್ಡ್ ಇತ್ತು ಹಾಂ ಸರಿ ಗೋಲ್ಡ್ ಯೂಶ್ವಲಿ ಲೂಸ್ ಇದೆ ಅನಿಸುತ್ತಲ್ಲ ಸ್ವಲ್ಪ ಟೈಟ್ ಮಾಡಿಸ್ಕೋ ಸ್ವಲ್ಪ ಅದು ಲಿಂಕ್ ನೀಟಾಗಿದೆಯಾ ಒಂದು ಕಡೆ ಕೈ ಇಟ್ಟಿದ್ಯಾ ಅಯ್ಯೋ ಅಯ್ಯೋ ಚೆನ್ನಾಗಿದೆಯಾ ಇದು ಫುಲ್ಲಿ ಆಟೋಮೆಟಿಕ್ ಚೆನ್ನಾಗಿದೆ ಓಕೆ ಇದಕ್ಕೇನು ಶೆಲ್ ಏನೋ ರಿಕ್ವೈರ್ಮೆಂಟ್ ಇಲ್ಲ ಇದು ಅದು ಅನಲಾಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ನೋಡ್ದಾ ಹೆಂಗಿದೆ ಆಮೇಲೆ ಇದು ಬೆಲ್ಟ್ದು ಬೇಕು ವೈಟ್ ಕಲರಲ್ಲಿ ಇದು ಎಂತ ಅದು ಗ್ರೀನ್ ಕಲರ್ ಅಂದ ಹಿಂದೆ ಯಾಕೋ ಚೆನ್ನಾಗಿರಲ್ಲ ಅಂದ್ಬಿಟ್ಟು ವೈಟ್ ಬುಕ್ ಮಾಡಿದೆ ಸೊ ಇವಾಗ ತಾಚಿ ಮಾಡುವ ಸಮಯ ಹೋಗುವ ಎಸ್ ಬಾಯ್ ಬಾಯ್ ಈ ಶೋಕಿಗೇನು ಕಡಿಮೆ ಇಲ್ಲ ಗುಡ್ ಮಾರ್ನಿಂಗ್ ಎಷ್ಟೊತ್ತಿಗೆ ಗೊತ್ತಾ 1:30 ಗುಡ್ ಮಾರ್ನಿಂಗ್ ಹಾಂ ನಮಗೆಲ್ಲ ಇವಾಗೇ ತಾನೇ ಮಾರ್ನಿಂಗ್ ಆಗುತ್ತೆ ಯಾವ ಟೆಂಪಲ್ ರನ್ನು ಇಲ್ಲ ಯಾವುದೂ ಇಲ್ಲ ಮನೇಲೇ ಪೂಜೆ ಮನೆಯಲ್ಲೇ ಆಶೀರ್ವಾದ ಹಾಂ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಏನಕ್ಕೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಎಲ್ಲಪ್ಪ ನಾವೇನು ಅಷ್ಟೊಂದು ಸಾವುಕಾರಲ್ಲ ನಿಮ್ಮ ಬರ್ಡೇ ನೀವು ಕರ್ಕೊಂಡು ಹೋಗ್ಬೇಕು ನಾವಲ್ಲ ನನಗೆ ಆಫೀಸ್ ಇದೆ ಬಿಡು ಆಮೇಲೆ ಏನೋ ಒಂದು ಸರ್ಪ್ರೈಸ್ ಇದೆ ನಿಮಗೆ ಆಯ್ತಾ ಅದೇ ಕತ್ತು ಖಾಲಿ ಇದೆ ನೋಡಿ ಕತ್ತು ಖಾಲಿ ಇದೆ ಆಯಿತು ತಿಂಡಿ ಎಲ್ಲ ಆಯ್ತು ಇವಾಗ ಹೊರಡ್ತೇವೆ ತಿಂಡಿ 1:30ಗೆ ತಿಂಡಿ ನಮ್ಮ ಮನೇಲಿ ಎಲ್ಲಾದರೂ ಕೇಳಿದ್ದೀರಾ ಊಟದ ಟೈಮ್ ತಿಂಡಿ ತಿನ್ನೋದು ಹಾಂ ಏನು ಸ್ಪೆಷಲ್ ಮಾಡಿದೆ ನಿಮ್ಮ ಬರ್ಡೇಗೆ ಹೇಳ್ತಾ ಇಲ್ಲ ಏನು ಕೇಕ್ ಕಟ್ ಮಾಡಿದೆ ಅದು ಎಲ್ಲರಿಗೂ ಗೊತ್ತಿರುತ್ತೆ ನಂಗೆ ಇಷ್ಟ ಅಂದ್ಬಿಟ್ಟು ಏನದು ಕೇಸರಿ ಬಾತ್ ಮಾಡಿದ್ದು ಆಮೇಲೆ ಟೊಮೆಟೊ ಪಲಾವ್ ಅಲ್ಲ ವೆಜಿಟೇಬಲ್ ಬಿರಿಯಾನಿ ಕೇಸರಿ ಬಾತ್ ಮಾಡಿದ್ದೆ ಬಿರಿಯಾನಿನ ಅದು ಪಲಾವ್ ಥರ ಇತ್ತು ನಾನು ಪಲಾವು ಬಿರಿಯಾನಿ ಎಲ್ಲ ಒಂದೇ ಟೇಸ್ಟ್ ಗುರು ಸರಿ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಹಂಗೆ ಕವರ್ ಮಾಡ್ತೀನಿ ಏನು ಲೂಲುಗೆ ಬಂದಿದ್ದೀವಿ ನಮ್ಮ ನಿಯರೆಸ್ಟ್ ಮಾಲ್ 5 ನಿಮಿಷ ಎಲ್ಲೋ ಟೈಮ್ ಬೇರೆ ಇಲ್ಲ ಯಾವ ಸ್ಟುಡಿಯೋ ಕರ್ಕೊಂಡು ಹೋಗ್ತೀನಿ ಯಾವುದಾದ್ರೂ ಸ್ಟುಡಿಯೋ ಬೇಡ ಲೂಲು ಫ್ಯಾಷನ್ ಹೋಗ್ಬಿಡ ಲೂಲು ಫ್ಯಾಷನ್ ಕ್ಲೀನ್ ಮಾಡ್ಕೋತಾ ಇದಿರೋದೇ ಅದಕ್ಕೆ ಅದೇ ಅಲ್ಲೆಲ್ಲ
ತಲೆ ಹೊಟ್ಟೆ ಮಾಡ್ತಾರೆ ಅಂದ್ಬಿಟ್ಟೆ ಆ ಥರ ಮಾಡ್ಕೊಡ್ದು ಅಂತ ಯಾರೋ ಅವೇರ್ನೆಸ್ ವಿಡಿಯೋ ಮಾಡಿ ಏನಾಗುತ್ತೆ ಅಂತ ಅಲ್ಲಿ ಹೋಗಿ ರೋಲ್ ಆಗುತ್ತೆ ಅಂತ ಒಳಗಡೆ. ಓಹೋ ಅಲ್ಲ ನಿಜಾನೇ. ತೆಗಿಯೋದು ಬೇಡ ಬಿಡು. ಯಾವ್ದು ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ? ಲಾಸ್ಟ್ ಟೈಮ್ ಅಷ್ಟು ನೋಡಿದ್ವಲ್ಲ. ಏನು? ಸೊ ಚೀಪ್. ಐಫೋನ್ ಕೇಳೋದು ಬಿಟ್ಬಿಟ್ಟು ಐಫೋನ್ ಅಂತನಾ? ಸೊ ನೀನು ಕೊಡಿಸ್ತಿದ್ಯಾ ನನಗದು ಇವಾಗ ನನ್ನ ಬರ್ಡೇಗೆ? ಇದಕ್ಕಿಂತ ಅದೇ ಚೆನ್ನಾಗಿ ಕಾಣಿಸ್ತಿದ್ದು. ಏನಿಲ್ಲ, ಫಿಟ್ಟಿಂಗ್ ಅಲ್ಲಿ ಸ್ವಲ್ಪ ಚಿಕ್ಕ ತಗೋಬೇಕು ಸೈಜ್. ಇದಿಷ್ಟ ಆಯ್ತಾ? ಇದು ಚೆನ್ನಾಗಿದೆ. ಅದು ಇನ್ನೊಂದು ಯಾವುದು? ಲಾಕ್ ಆಗಿಬಿಟ್ಟಿದ್ದೀನಿ. ಓಕೆ ಓಕೆ, ಅದೇ ಚೆನ್ನಾಗಿರೋದು. ನಾನು ಅದಕ್ಕೆ ಇದೇ ತಗೋ ಅಂತಿರೋದು. ಸಖತ್ ಕ್ಲಾಸ್ ಆಗಿರೋ ಒಂಥರ ಶೆಟ್ ಮ್ಯಾನ್. ನನಗೆ ಅಂತ ಬಟ್ಟೆ ಕೊಡ್ಸಕ್ಕೆ ಹೋಗಿ ಇವ್ರು ಹೋಗಿ ಕೂತಿರೋದು ಒಳಗಡೆ ಡ್ರೆಸ್ಸಿಂಗ್ ರೂಮಲ್ಲಿ. ನಾನೆಲ್ಲಿ ತಗೊಂಡೆ? ನೀನೇ ತಾನೇ ತಗೋತೀನಿ ಕೊಡಿಸು ಅಂತ ಕತ್ತಿಸ್ತಾ ಇದ್ದಿದ್ದು. ಇಲ್ಲಿ CCTVಗೆ ರೆಕಾರ್ಡ್ ತೋರಿಸ್ಬಿಡ್ತೀನಿ ನಾನು. ಆಯ್ತಾ ಶಾಪಿಂಗ್? ಇಕ್ನ ಮುಂದ ನೋಡಿ ಚೆನ್ನಾಗಿತ್ತಾ ಶರ್ಟ್? ಯಾಕೆ ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಚೆನ್ನಾಗಿದೆ, ಇಷ್ಟ ಆಗಿದ್ದಕ್ಕೆ ತಗೊಂಡಿದ್ದ. ನನಗೂ ಇಷ್ಟ ಆಗಿದ್ದಕ್ಕೆ ಕೊಡ್ಸಿ. ಥ್ಯಾಂಕ್ ಯು. ನಿನ್ನೇನು ಕರ್ಕೊಳೋ ತಗೊಳ್ಳೋದು. ಇನ್ನೇನು ಮಾಡೋದು? ನನಗಿಷ್ಟ ಆಗಿದ್ದು ನಿನಗಿಷ್ಟ ಆಗಿಲ್ಲ, ಇದೆಲ್ಲ ಆಗ್ಬಿಟ್ರೆ ಸೈಜು ಅದು ಇದು ವೇರಿಯೇಷನ್ಸ್. ಅದಕ್ಕೆ ನಿನ್ನೆ ಕರ್ಕೊಂಡು ಬಂದೆ. 2,000 ಶಾಪಿಂಗ್ ಮಾಡಿದ್ರೆ ಏನು? ಅದು ಯಾವುದೋ ಕಿತ್ತೋಗಿರೋ ಗಾಡಿಗಳಲ್ಲೇ ಕರ್ಕೊಂಡ್ಬರ್ತಾನೆ. ಮನೆ ಪಕ್ಕದಲ್ಲಿದೆ ಆ ಬೈಕು, ಕಾರ್ ತೆಗೆಯೋದು ಏನಕ್ಕೆ ಹೇಳು ಫಸ್ಟ್ ಆಫ್ ಆಲ್. ಯಾವಾಗ ನೋಡಿ ಡಬ್ಬಾ ಡಿಯೋಲ್ ಕರ್ಕೊಂಡ್ಬರ್ತಾನೆ. ಆಯ್ತಾ? ಯಾವುದು ಗಾಡಿ ಇಲ್ಲದೆ ಇರೋವಾಗ ಡಿಯೋಲೇ ಓಡಾಡ್ತಾ ಇದ್ದೆ. ಇವಾಗ ಈ ಡೈಲಾಗ್ ನೀನು ಹೇಳು, ನಾನು ಹಿಂಗೆ ಪ್ಯಾಚ್ ಅಪ್ ಮಾಡ್ತೀನಿ ಅಂತ ಸುಳ್ಪುರ್ಕ. ನಾನು ಕಾರ್ ತೆಗ್ದಿಲ್ಲ, ಬೈಕ್ ತೆಗ್ದಿಲ್ಲ ಅನ್ನೋ ಥರ ಹೇಳು. ನಾನು ಈ ಡೈಲಾಗ್ ಪ್ಯಾಚ್ ಅಪ್ ಮಾಡ್ತೀನಿ ಅಂತ ನೋಡಿ. ಏನು ಕೊಡ್ಸಿದ್ರು ಏನಿಲ್ಲ, ಇದೇ ಡಬ್ಬ ಗಾಡಿಯಲ್ಲೇ ಓಡಾಡ್ಸೋದು ಎಲ್ಲ ಕಡೆ ನನ್ನ. ಅಯ್ಯೋ ರಾಮ, ಏನಪ್ಪ ಈ ಬಿಸಿಲಲ್ಲಿ ಹೆಂಗೆ ಕರ್ಕೊಂಡ್ಬಂದಿದ್ದಾನಂದರೆ ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ ನನ್ನ ಕೈಯಲ್ಲಿ. ಓ ಮೈ ಗಾಡ್, ತೋರ್ಸು ಮುಖ ರಾಸ್ಕಲ. ಎಷ್ಟು ಬಿಸಿಲಿದೆ ಗೊತ್ತಾ, ಕಣ್ಣು ಬಿಡೋಕ್ಕಾಗ್ತಾ ಇಲ್ಲ. ನಾವು ಬಂದಾಗ ಕೂಲ್ ಆಗಿತ್ತು ಬರೀ ಸುಳ್ಳು. ಸರಿ ಆಫ್ ಮಾಡು, ಹೆಲ್ಮೆಟ್ ಹಾಕೋಬೇಕು. ಎಷ್ಟು ಬಿಸಿಲಿದೆ ಗೊತ್ತಾ. ಸೊ ಇವಾಗ ಮನೆಗೆ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಬಿಸಿಲು ಆಚೆ. ಅಯ್ಯೋ ಸಿಕ್ಕಾಪಟ್ಟೆ, ಕಣ್ಣೇ ಓಪನ್ ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲು. ಅದು ಹಿಂಗೆ ಓಡಾಡ್ತಾ ಇದ್ದಾರೋ. ಆದಷ್ಟು ಸಮ್ಮರಲ್ಲಿ ಲಿಕ್ವಿಡ್ ಐಟಮ್ ತಗೊಳ್ಳಿ ಊಟ ಮಾಡೋಕ್ಕಿಂತ. ಓ ಇವಾಗ ಡಯಟ್ ಪ್ಲಾನ್ ಹೇಳ್ಕೊಡ್ತಾ ಇದೆಯಾ ಬರ್ಡೇಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇರೋದು. ಅವಾಗೆ
ಸೊ ಇವತ್ತಿಗೆ ಈ ಬ್ಲಾಗ್ ಬರ್ಡೇ ಯಶ್ವಂತ್ ಬರ್ಡೇ ಸೆಲೆಬ್ರೇಷನ್ದು. ಬೆಳಿಗ್ಗೆ 4 ಗಂಟೆ ಕೇಕ್ ಆಯಿತು, 2 ವಾಚ್ ಬಂತು, 2 ಟೀ ಶರ್ಟ್ ಬಂತು. ಟೀ ಶರ್ಟ್ ಅಲ್ಲ, ಶರ್ಟು ಟೀ ಶರ್ಟ್ ಎರಡೂ ಬಂತು. ಒಂದು ಕೊಡಿಸ್ತೀನಿ ಅಂದರೆ ಒಂದಕ್ಕೆ ಇನ್ನೊಂದು ಎಕ್ಸ್ಟ್ರಾ ತಗೊಳ್ಳೋ ಬುದ್ಧಿ ಅದೆಲ್ಲ. ನೋಡ್ತೀನಿ ನನ್ನ ಬರ್ಡೇಗೆ ಇಷ್ಟೆಲ್ಲ ಆಗ್ತಿದೆ. ಏನೋ ದೊಡ್ಡದಿದೆ ಬರೇ ಹಿಂಗೊಂಚೂರು 5 ಪೈಸೆ ಹಾಕೋದು, 100 ಪೈಸೆ ಎತ್ಕೊಳ್ಳೋದು, ಏನೋ ಇದೆ. ಮುಂಡಾಯ್ಕ ಪ್ಲಾನ್ ದೊಡ್ಡದಾಗಿದೆ. ಏನಕ್ಕೆ ಇಷ್ಟೊಂದೆಲ್ಲ ಆಯ್ತು ಅಂತ ಗೊತ್ತಿಲ್ಲ. ಆ ಥರ ಎಲ್ಲ ಏನೂ ಇಲ್ಲ. ನನ್ನ ಬರ್ಡೇನೇ ಯಾರು ಮಾಡಲ್ಲ ಅಂತಿರ್ತಾರೆ ಎಲ್ಲ ಸರ್ಪ್ರೈಸಸ್ಗೆ ಥ್ಯಾಂಕ್ ಯು. ಓಕೆ ಎನಿಹೌ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಆಮೇಲೆ ಎಲ್ಲ ಒಳ್ಳೇದಾಗಲಿ. ಥ್ಯಾಂಕ್ ಯು. ಏನೇನು ಅನ್ಕೊಂತಿದ್ದೀರಾ ಇನ್ನು ಮುಂದಕ್ಕೆ ಸಕ್ಸಸ್ಫುಲ್ ಆಗಿ ಲೈಫಲ್ಲಿ. ನೀವು ಸಕ್ಸಸ್ ಆದರೆ ನಾನು ಸಕ್ಸಸ್ ಆದಂಗೆ, ನಾನು ಇಂಪ್ರೂವ್ ಆದಂಗೆ. ಅದಕ್ಕೆ ಆಲ್ ಬ್ಲೆಸ್ಸಿಂಗ್ ಶುಡ್ ಬಿ ಫಾರ್ ಯು ಫಸ್ಟ್, ಆಮೇಲೆ ನಿಮ್ಮಿಂದ ನಮಗೆ ಬರುತ್ತೆ. ಹಂಗೆ. ಸೊ ಎನಿಹೌ ಇದೇ ಇವತ್ತಿನ ವ್ಲಾಗ್ ಆಗಿತ್ತು. ಸೊ ಆಚೆ ಎಲ್ಲೂ ಹೋಗ್ತಿಲ್ಲ, ಆಫೀಸ್ಗೆ ಹೋಗಬೇಕು. ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ವರ್ಕೋಹಾಲಿಕ್ಸ್ ನಾವು. ವರ್ಕೋಹಾಲಿಕ್ಸ್ ಅಂದರೆ ಪ್ರತಿ ಬರ್ಡೇ ದಿವಸ ನಾನು ಕೆಲಸ ಬಿಟ್ಟು ದುಡಿಬೇಕು ಅಂತ ಶ್ರಮ ಇಟ್ಟಿರೋನು. ಅದಕ್ಕೆ ಪಾರ್ಟಿ ಗಿಟ್ಟಿ ಎಲ್ಲ ಏನು. ಸೊ ಮನೆ ಆಯಿತು, ಕೆಲಸ ಆಯಿತು, ದುಡಿಮೆ, ಸಂಸಾರ ಅನ್ನೋದೇ ನನಗೆ ಮುಖ್ಯ. ಎಂಥ ಜವಾಬ್ದಾರಿ ಗಂಟೆ ಸಿಕ್ಕಿದ್ದಾರೆ. ಸೊ ಏನಿಲ್ಲ, ಅಲ್ಲಿ ಆಫೀಸಲ್ಲಿ ಲೀವ್ ಕೊಡಲ್ಲ ಅನ್ಸುತ್ತೆ ಕೇಳಿದ್ರೆ. ಇಲ್ಲ ಲೀವ್ ಕೊಡ್ತಾರೆ, ಬೇಡ ಕೆಲಸ ಮಾಡಬೇಕು ಅಂತ. ನಾನು ಯಾವ ಬರ್ಡೇಗೆ ಲೀವ್ ತಗೊಂಡಿದ್ದೀನಿ ಹೇಳು? ಯಾಕೆ ತಗೊಂಡಿಲ್ಲಪ್ಪ? ಯಾವಾಗೂ ತಗೊಂಡು ಫಸ್ಟ್ ಎಲ್ಲ ತಗೊಳ್ಳೋರು, ಇವಾಗೆಲ್ಲ ಕಮಿಟ್ಮೆಂಟ್ ಜಾಸ್ತಿ ಆಯ್ತಲ್ಲ. ಸಂಬಳ ಕೆಲಸ ದುಡ್ಡು ಕಮಿಟ್ಮೆಂಟ್ಸ್. ಓಕೆ, ಏನೇನೋ ದೊಡ್ಡ ಮಾತೆಲ್ಲ ಮಾತಾಡ್ತಾರೆ. ಅದೆಲ್ಲ ಡೈಜೆಷನ್ ಆಗಲ್ಲ, ತಲೆಯಲ್ಲಿ ಬ್ರೈನಲ್ಲಿ ಆಗಲ್ಲ ನನಗೆ ಮೇಯ್ನಾಗೆ ಡೈಜೆಷನ್ನು. ಓಕೆ, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್. ಬಾಯ್. See you. Bye.